ವೀಕ್ಷಕರೇ, ಆರ್ಫೈ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ನವೀನ್ ಕೆಕೆ. ಕರ್ನಾಟಕ ಸರ್ಕಾರ ಕೋರಮಂಗಲ ಕ್ರೀಡಾಂಗಣ ಸಂಕೀರ್ಣ ದಿನಾಂಕ 1/2/2025 ಹಲವಾರು ಕ್ರೀಡೆಗಳಿಗೆ ನಿಗದಿಯಾದಂತಹ ದಿನಾಂಕವಾಗಿದ್ದು, ಕ್ರೀಡಾಂಗಣಕ್ಕೆ ಕರ್ನಾಟಕ ರಾಜ್ಯದ ಹಲವಾರು ಜಿಲ್ಲೆಗಳಿಂದ ನೂರಾರು ಕ್ರೀಡಾ ಮಕ್ಕಳು, ಪೋಷಕರು, ಕ್ರೀಡಾ ಪ್ರೇಮಿಗಳು ಆಗಮಿಸುತ್ತಿದ್ದಾರೆ. ಆದರೆ ಶೌಚಾಲಯದಲ್ಲಿ ನೀರಿನ ವ್ಯವಸ್ಥೆ ಇಲ್ಲ. ಆ ಕ್ರೀಡಾಂಗಣದ ಇನ್ಚಾರ್ಜ್ ಅವರಿಗೆ ಕರೆ ಮಾಡುತ್ತಾರೆ ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿಯ ರಾಜ್ಯಾಧ್ಯಕ್ಷರು ಮತ್ತು ಆರ್ಫೈ ನ್ಯೂಸ್ MD PM ಚಿಕ್ಕಣ್ಣರವರು. ಕ್ರೀಡಾಂಗಣ ಸಂಕೀರ್ಣದ ಇನ್ಚಾರ್ಜ್ ಕೊಡುವ ಉತ್ತರ, ನಿನ್ನೆ ಸಂಜೆ ಸಂಪಿಂದ ಇರುವ ಕೇಬಲ್ ಕಳ್ಳತನವಾಗಿದೆ. ಸಂಪ್ನಲ್ಲಿ ಇರುವ ಕೇಬಲ್ಗೆ ಭದ್ರತೆ ಇಲ್ಲ ಅಂದ್ರೆ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಬರುವ ಮಕ್ಕಳಿಗೆ ಭದ್ರತೆ ಹೇಗೆ? ಮೂಲಭೂತ ಸೌಕರ್ಯಗಳಿಗೆ ಅನುಕೂಲ ಇಲ್ಲದಿದ್ದರೆ ಈ ಕ್ರೀಡಾಂಗಣ ಸಂಕೀರ್ಣ ಏಕೆ ಬೇಕು ಎಂದು ಮೆರೆದಿರುವಂತಹ ಸಾರ್ವಜನಿಕರು, ಕ್ರೀಡಾಪಟುಗಳು, ಕ್ರೀಡಾ ಪ್ರೇಮಿಗಳು ಕ್ಯಾಕರಿಸಿ ಉಗಿಯುತ್ತಿದ್ದಾರೆ. ಹಲವಾರು ಕ್ರೀಡೆಗಳಲ್ಲಿ ಭಾಗವಹಿಸಿದಾಗ ಬರೀ ಪ್ರೈಸ್ಗಳು ಬಂದಿಲ್ಲ, ಮೊದಲನೇ ಸ್ಥಾನ ಬಂದಿಲ್ಲ, ಆ ಸ್ಥಾನ ಬಂದಿಲ್ಲ, ಈ ಸ್ಥಾನ ಬಂದಿಲ್ಲ ಅಂತ ಹೇಳಿ ಬೊಬ್ಬೆ ಹೊಡೆಯುವ ಜನಪ್ರತಿನಿಧಿಗಳು ಕ್ರೀಡಾ ಪಟುಗಳಿಗೆ ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನ ಒದಗಿಸಲು ನಿಮಗೆ ಸಾಧ್ಯವಾಗದಿದ್ದರೆ ಹಲವಾರು ಯೋಜನೆಗಳ ಅಡಿಯಲ್ಲಿ ಸುಮ್ಮನೆ ಟೇಪ್ ಕಟ್ ಮಾಡಿ ಉದ್ಘಾಟನೆ ಮಾಡಿದರೆ ಸಾಲಲ್ಲ. ಗಮನ ಇರಬೇಕಲ್ವಾ? ಕ್ರೀಡಾ ಸಚಿವರಿಗಾಗಲಿ, ಜಿಲ್ಲಾ ಉಸ್ತುವಾರಿ ಸಚಿವರಿಗಾಗಲಿ, ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗಾಗಲಿ ಎಲ್ಲರೂ ಒಟ್ಟಾಗಿ ಸೇರಿ ನಿದ್ರೆ ಮಾಡುತ್ತಿದ್ದೀರಾ? ಮಾನ ಮರ್ಯಾದೆ ಇದ್ರೆ ಎದ್ದು ಬಂದು ಸಮಸ್ಯೆಗಳನ್ನ ಕುಲಂಕುಷವಾಗಿ ಬಗೆಹರಿಸಿ. ಯಾವುದೇ ಕ್ರೀಡಾಕೂಟ ಆಯೋಜನೆಯಾಗುವ ಹಲವಾರು ದಿನಗಳ ಮೊದಲೇ ದಿನಾಂಕ ನಿಗದಿಯಾಗಿರುತ್ತದೆ. ಅದಕ್ಕೆ ಸಾಕಷ್ಟು ಹಣದ ವ್ಯವಸ್ಥೆ ಅಂದ್ರೆ ಬಜೆಟ್ ಕೂಡ ರಿಲೀಸ್ ಆಗಿರುತ್ತದೆ. ಇದೆಲ್ಲವೂ ನಿಯಮಾನುಸಾರವಾಗಿರುತ್ತದೆ. ಆದರೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ವಿಫಲರಾಗಿರುತ್ತಾರೆ. ಏಕೆಂದರೆ ಹಣವನ್ನ ನುಂಗುವುದರ ಕಡೆ ಗಮನವಿರುತ್ತದೆ ವಿನಃ ಬೇಕಾಗಿರುವ ವ್ಯವಸ್ಥೆಗಳನ್ನ ಮಾಡುವುದರ ಬಗ್ಗೆ ಗಮನ ಇರುವುದಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿರುತ್ತಾರೆ. ಇನ್ನಾದರೂ ಎಚ್ಚೆತ್ತುಕೊಳ್ಳಿ ಅಧಿಕಾರಿಗಳೇ, ಜನಪ್ರತಿನಿಧಿಗಳೇ. ನಿಮಗೆ ಸ್ವಲ್ಪವಾದರೂ ಮನುಷ್ಯತ್ವ ಇದ್ದರೆ ಅಲ್ಲಿ ಬರುತ್ತಿರುವ ಸಣ್ಣ ಪುಟ್ಟ ಮಕ್ಕಳನ್ನಾದರೂ ನೋಡಿ ಅಲ್ಲಿ ಸೂಕ್ತವಾದ ವ್ಯವಸ್ಥೆಗಳನ್ನ ಮಾಡಿ. ಇನ್ನು ಮುಂದೆ ರಾಜ್ಯಾದ್ಯಂತ ಎಲ್ಲೇ ಈ ರೀತಿ ಕಾರ್ಯಕ್ರಮಗಳು ಆದಲ್ಲಿ ಮೂಲಭೂತ ಸೌಕರ್ಯಗಳನ್ನ ಒದಗಿಸುವಲ್ಲಿ ವಿಫಲರಾಗದಿರಿ ಎಂಬುದೇ ನಮ್ಮ ಆಶಯ. ನೋಡಿ, ವಾಶ್ರೂಮಲ್ಲಿ ನೀರಿಲ್ಲ. ನೋಡಿ, ನೀರಿಲ್ಲ. ಸಾವಿರಾರು ಜನ ಮಕ್ಕಳು ನೋಡಿ.